ಕೆಲಸ ಹುಡುಕಿ ಹುಡುಕಿ ಸಾಕಾಯಿತು. ಯಾವ ಕೆಲಸನೂ ಸಿಗ್ತಾ ಇಲ್ಲ. ನಮ್ಮ ಅದಕ್ಕೆ ಹತ್ರನೇ ಕೇಳ್ತೀನಿ. ಅದಕ್ಕೆ ನಾನು ಅವಳು ಸಹವಾಸ ಮಾಡಲ್ಲ ಇನ್ಮೇಲಿಂದ. ಅವಳು ಸುದ್ದಿಗೆ ಹೋಗಲ್ಲ, ಅವ್ರ ಮನೆ ಹತ್ರ ಹೋಗಲ್ಲ. ನೀವು ಹೇಳಿರೋ ಕೆಲಸ ಮಾಡಿಕೊಂಡು ನಿಮ್ಮ ಹತ್ರ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಅದಕ್ಕೆ ಅಂತ ಹೇಳಿ ಅದಕ್ಕೇ ಕೇಳ್ತೀನಿ. ಅದಕ್ಕೆ ನಿಮ್ಮ ಹತ್ರ ಏನೋ ಮಾತಾಡಬೇಕು. ಅದಕ್ಕೆ ಏನು ಮನು? ಅದಕ್ಕೆ ನನಗೆ ಈ ವಾರದಿಂದ ಕೆಲಸ ಹುಡುಕಿದ್ರೂ ಸಿಗ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದು ಕೆಲಸ ಸಿಕ್ಕಿತ್ತು, ಅಲ್ಲಿದ್ದಕ್ಕಿದ್ದಂಗೆ ಕೆಲಸದಿಂದ ತೆಗ್ದಾಕ್ಬಿಟ್ರು. ಅದಕ್ಕೆ ನನಗೆ ಯಾವ ಕೆಲಸನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಮೇಲಿಂದ ಹೇಳ್ದಂಗೆ ಕೇಳ್ಕೊಂಡು ಅವಳು ಸಹವಾಸಕ್ಕೆ ಹೋಗಲ್ಲ. ಅವಳನ್ನ ಕೈ ಬಿಟ್ಬಿಡ್ತೀನಿ. ಅವಳು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ, ಅವಳು ಸುದ್ದಿ ಬೇಡ. ಅದಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಅದಕ್ಕೆ ಪ್ಲೀಸ್ ನೀವೇ ಏನಾದರೂ ನನಗೆ ಕೆಲಸ ಕೊಡ್ರಿ. ಅದಕ್ಕೆ ಅವತ್ತು ನೀವು ಮಾಡಿರೋ ಕಂಪ್ಯೂಟರ್ ಸೆಂಟ್ರ್ ನಾನು ಮಾಡಿದರೆ ಇವತ್ತು ನನ್ನ ಜೀವನ ಹಿಂಗಿರೋದು ಗೊತ್ತಾ? ನಿಜ, ನನ್ನ ಕೆಲಸ ಇಲ್ಲ ಅನ್ನೋದೊಂದು ಕೊರತೆ ನನಗೆ ಮರ್ತೋಗ್ಬಿಟ್ಟಿತ್ತು. ನನ್ನ ಮನಸ್ಸಿಂದ ತೆಗ್ದಾಕಿ ನಾನು ಭಾಳ ಚೆನ್ನಾಗಿದ್ದೆ ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೋಬೇಕಾದ್ರೆ. ಅದಕ್ಕೆ ಹಂಗೆ ಏನಾದರೂ ಒಂದು ಮಾಡಿಕೊಡ್ರಿ. ಅದಕ್ಕೆ ನೀವೇ ಇವಾಗ ನನ್ನ ಕೈ ಹಿಡಿಬೇಕು. ನೀವು ಕೈ ಬಿಟ್ಟರೆ ನನ್ನ ಯಾರು ಇವತ್ತು ನೋಡಲ್ಲ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಅವರು ಸಹವಾಸ ದೋಷ ಮಾಡಿದ್ದಕ್ಕೆ ಅವ್ರ ಅಮ್ಮ ಅವರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರದ್ದೇನೋ ಅವ್ರು ನೋಡ್ಕೊಂಡು ಅವ್ರು ಇರ್ತಾರೆ. ಅದಕ್ಕೆ ಪ್ಲೀಸ್ ಅದಕ್ಕೆ ನನಗೇನಾದರೂ ಒಂದು ಕೆಲಸ ಹುಡ್ಕೊಂಡ್ ಕೊಡಿ. ಅದಕ್ಕೆ ನೀವೇನೆ. ಇವಾಗ ಯಾವ ಕೆಲಸ ಆಯ್ತಪ್ಪ? ನಾನು ಯಾವ ಕೆಲಸಕ್ಕೆ ಸೇರಿಸ್ಲಿ ಹೇಳು? ನಾನು ನಿನ್ನ ಕರ್ಕೊಂಡೋಗಿ. ಅಲ್ಲ, ಗೊತ್ತಿರುತ್ತಲ್ಲ. ಅದಕ್ಕೆ ನಿಮ್ಗೆ ಯಾವುದಾದ್ರೂ ಕೆಲಸ ನಿಮ್ಮ ಫ್ರೆಂಡ್ ಯಾರನ್ನಾದ್ರೂ ಕೇಳ್ಬಿಟ್ಟು ನೀವೆಲ್ಲಾದರೂ ಬೇರೆ ಕಡೆ ವಿಚಾರಿಸಿ ಯಾವುದಾದ್ರೂ ಕೆಲಸಕ್ಕಾದರೂ, ಇಲ್ಲಾಂದರೆ ಅಣ್ಣನ ಜೊತೆ ಆದ್ರೂ ನಾನು ಡೆಕೋರೇಟಕ್ಕಾದ್ರೂ ಹಿಂಗೂ ಎಲ್ಪರ್ ಕೆಲಸಕ್ಕೆ ಹೋಗ್ತೀನಿ. ಅದಕ್ಕೆ ಅಣ್ಣನಿಗೆ ಹೇಳ್ರಿ. ಇಲ್ಲಿಗೆ ಹೋಗಿತ್ತು ಪಾಪ, ಫೋನ್ ಮಾಡಿರಿ ಇಲ್ಲೆಲ್ಲ ಕೆಲಸ ಹುಡ್ಕೊಂಬಂದಿದ್ನಿ ಅಂತಿದ್ದೆ. ಹೋಗಿದ್ದೆ ಕಣಮ್ಮ, ಒಂದು ವಾರ. ಇಲ್ಲ ನಾ ಕೆಲಸ ಹುಡ್ಕೋಣ ಅಂತ ಹೇಳಿ ಎಲ್ಲೆಲ್ಲೂ ಕೆಲಸ ಸಿಗಲಿಲ್ಲ. ಹುಡುಕಿ 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 ಸಾಕಾಗೋಯ್ತು. ಎಲ್ಲನ ಯಾವುದು ಖಾಲಿ ಇಲ್ಲ ಅಂತಾರೆ. ಅದೇ ಬೆಂಗ್ಳೂರಿಗೆ ಹೋಗೋಣ ಅಂತಂದೆ. ಅಲ್ಲೂ ನೋಡಿದೆ, ಅಲ್ಲೂ ಯಾಕೋ ಹೋಗಿ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಅಲ್ಲಿಂದನೂ ಬಂದೆ ಅತ್ಲಾಗೆ. ಅದಕ್ಕೆ ಇಲ್ಲೇ ನಮ್ಮ ಅತ್ತಿಗೆನ ಕೇಳ್ಕೊಂಡ್ರೆ ನಮ್ಮ ಅತ್ತಿಗೆ ಏನಾದರೂ ಒಂದು ದಾರಿ ತೋರಿಸುತ್ತೆ. ನಮ್ಮ ಅತ್ತಿಗೆನೇ ಇವತ್ತು ನನ್ನ ಕೈ ಹಿಡಿಬೇಕು ಅಂತ ಹೇಳಿ ಅದಕ್ಕೆ ಅತ್ತಿಗೆನ ಕೇಳ್ಕೊಂತಾ ಇದ್ದೀನಿ ಕಣಮ್ಮ. ನೋಡಪ್ಪ, ಅವ್ರೇನೇನು ತಲೆ ಕೆಡಿಸ್ಕೊಂಬಂಗಿಲ್ಲ. ಎಲ್ಲೋದ ಏನು ಒಂದೀಟು ತಲೆ ಕೆಡಿಸ್ಕೊಂಬಲ್ಲ. ಫೋನಮ್ಮ ಮಾಡಿದ್ರಿ ಅಲ್ಲೋಡ್ಯರು ನೋಡ. ಅಲ್ಲೋಡೋನ ಜೊತೆಗೆ ಹಾಕೊಂಡು ಏನೆಲ್ಲ ಆಯಿತು ಥೋ ಅಂತಮ್ಮ ಸಾವುಕಾರಕ್ಕೆ ನೋಡಿ ಹೋಗ್ಬಾರ್ದು. ನಾನೇನ ಶ್ರೀಮಂತರು ಅಂದ್ಕೊಂಡಿದ್ದೆ. ಹಿಂಗೆ ತಿರ್ಪೆ ಸೋಕಿ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ನನ್ನ ಮೇಲೆ ಗುದ್ದಾಟಕ್ಕೆ ಬಂದವ್ರಿ. ಹಂಗೆ ಹಿಂಗೆ ನಿನ್ನ ಮನೆಯಿಂದ ಹೊರಕ್ಕೆ ಹೋಗು ಅಂದಲ್ಲ ನೀನು ಅಂತ ಹೇಳಿ ಹಂಗೇನೆ ತಾಯಿ ಮಗಳು ಎಲ್ಲರೂ ನನ್ನ ಮೇಲೆ ಜಗಳಕ್ಕೆ ಬಂದವ್ರಿ. ಅವ್ರು ಸವಾಸ ಮಾಡಿ ಪಾಪ ಅಷ್ಟೇ. ನಾವು ನಿನ್ನ ಪಾಡಿ ನೀನು ಯಾವ್ದನ್ನ ಕೆಲಸ ನೋಡ್ಕೊಂಡು ಸುಮ್ಮನೆ ಇರೋದು ಕಲ್ಕ ಅವಳನ್ನ ಬಿಟ್ಟು ಬಿಡು. ಅವಳು ಸವಾಸಕ್ಕೆ ಹೋಗ್ಬೇಡ ಅಷ್ಟೇನೆ. ತಡಿಯತ್ತೆ ನೋಡ್ಮಂತೆ, ಅವಳು ಹೋಗಿರೋದಲ್ಲ ಇನ್ನು ಸರಿಯಾಗಿ ಮಾಡ್ತಾಳೆ. ತಡಿ, ಅವಳು ಅಂತಳಂಬದು ಇನ್ನೂ ಗೊತ್ತಿಲ್ಲ. ಅವಳು ಅಬ್ಬಬ್ಬಬ್ಬ ವಿಜಿ, ಅವಳು ನೋಡು ಹೆಂಗೆ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಅವಳು ಮೋಸ ಮಾಡ್ತಾಳೆ ಅಂತಾಳೆ ಅವಳು. ಯಾಕನ್ನ ಇವಳನ್ನೆಲ್ಲಿ ಬಿಡ್ಕೊಂಡ್ವಪ್ಪ ಅಂತೇಳಿ ಅವರೇ ಕೂಕೊಂಡು ಮಣ್ಣು ಒಯ್ಕೋಬೇಕು ಬಾಯಕ್ಕೆ. ಹಂಗೆ ಮಾಡ್ತಾಳೆ ಅವಳು ಅಂತಾಳೆ ವಿಜಿ. ಹೆಂಗೋ ಅಣ್ಣಗಾದರೂ ಹೇಳಿ ಡೆಕೋರೇಟ್ ಚೆನ್ನಾಗಿ ಆಗುತ್ತಲ್ಲ, ಅಣ್ಣನ ಜೊತೆಗೆ ಎಲ್ಪರ್ ಕೆಲಸಕ್ಕಾದರೂ ಸೇರ್ಕೊಂತೀನಿ. ಅದಕ್ಕಾದರೂ ಅದ್ಲಾಗ ಸೇರಿಕೊಂಡು ಅಣ್ಣ ಬೇರೆ ಸಂಬಳ ಕೊಡೋದು ನನಗೆ ಕೊಡ್ಲೇಳು. ಸರಿ ಆಯಿತು, ಇವಾಗ ಅವ್ರು ಸವಾಸಕ್ಕೆ ಹೋಗ್ಬಿಡ. ನಿನ್ನ ಪಾಡಿಗೆ ನೀನು ದುಡ್ಕೊಂಡು ಚೆನ್ನಾಗಿರೋದು ಕಲಿ ಅಷ್ಟೇ. ನಿಮ್ಮ ಅಣ್ಣಗೆ ಹೇಳ್ತೀನಿ. ನಿಮ್ಮ ಅಣ್ಣಗೆ ಹೇಳಿ ಹಿಂಗೆ ಕರ್ಕೊಳಪ್ಪ ಮನೂ ಬರ್ತಾನೆ ಅಂತ ಹೇಳಿ. ನಿಮ್ಮ ಅಣ್ಣ ಏನಂಬುತ್ತೋ ಏನೋ. ನೀನು ಹಂಗೆ ಮಾಡಿದ್ಕೆ ಸಿಟ್ಟು ಬಂದೈತೆ ನಿನ್ನ ಮ್ಯಾಲೆ ನಿಮ್ಮ ಅಣ್ಣಗೆ. ಹಿಂಗೆ ಮಾಡಿದ್ನಲ್ಲ ನೋಡಿ, ನಾವು ಅವತ್ತೆಷ್ಟು ಚೆನ್ನಾಗೆಲ್ಲ ಬಂಡವಾಳ ಹಾಕಿ ಮಾಡಿಕೊಟ್ವಿ, ಕೇಳಲಿಲ್ಲ ಅವನು. ಮೊನ್ನೆ ಬಂದರ ಮಾತೆ ಹೆಚ್ಚಾಯ್ತು. ನಾವು ಅದು ಬಂಡವಾಳ ಹಾಕಿ ಮಾಡಿಕೊಟ್ರು ನಮ್ಮ ನಂಬಲಿಲ್ಲ ಅಂತೇಳಿ ಬೇಜಾರಾಗೈತೆ ನಿಮ್ಮ ಅಣ್ಣ ನಿನ್ನ ಮೇಲೆ. ಅದಕ್ಕೆ ನಾನು ಮಾಡಿರೋದಕ್ಕೆ ಎಲ್ರಿಗೂ ಬೇಜಾರಾಗುತ್ತೆ. ಬೇಜಾರಾಗೇ ಆಗುತ್ತೆ. ಯಾಕಂತಂದ್ರೆ ನಾನು ಹಂಗೆ ಮಾಡಿದ್ದೀನಿ. ನಮ್ಮ ಅಣ್ಣ ನನಗೆ ಅವತ್ತು ಎಷ್ಟು ಕೈ ಹಿಡಿದು ನನಗೆ ಸಹಾಯ ಮಾಡಿದ್ದ. ನಾನು ಆದರೆ ಅವ್ರ ಮಾತು ಕೇಳ್ಬಿಟ್ಟೆ ದೊಡ್ಡದಾಗಿ. ನನಗೆ ಗೊತ್ತಾಯಿತು ಒಂದೇ ಸತಿ ಯಾವುದಕ್ಕೂ ದೊಡ್ಡದಾಗಿ ಕೈ ಹಾಕಬಾರ್ದು, ಸಣ್ಣದ್ರಿಂದ ದೊಡ್ಡದು ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು ನನಗೆ. ಭಾಳ ಬೇಜಾರಾಯಿತು. ಅದಕ್ಕೆ ಅವ್ರು ಸವಾಸ ಬೇಡ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಕ್ಕೂ ಹೋಗಿಲ್ಲ, ಏನಿಲ್ಲ. ಅವಳು ನೋಡು ಏನು ತಲೆನೇ ಕೆಡಿಸ್ಕೊಂಬಂಗಿಲ್ಲ. ನನ್ನ ಗಂಡ ಎಲ್ಲೋದ ಏನೂ ಬರಲಿಲ್ವಲ್ಲ ಅಂತ ಒಂದು ಫೋನ್ ಮಾಡಿಲ್ಲ. ಅಮ್ಮನ ಮನೆ ಸಿಕ್ಕೈತೆ ಅಮ್ಮಯ್ಯ ಅಷ್ಟೇ. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ ಪಾಪ, ಅಷ್ಟೇ ಬಿಟ್ಟಾಕ್ಬಿಡು ಅಂತಾನೆಲ್ಲ ಬಿಟ್ಟಾಕ್ಬಿಡ್ಬೇಕು. ಅಂಥವ್ರಿಗೂ ನಮಗೂ ಆಗಲ್ಲ. ಅವ್ರದ್ದೇ ಒಂಥರ ಲೆವೆಲ್. ನಮಗಿದಕ್ಕೂ ಅವ್ರಿಗೂ ಆಗಲ್ಲ. ನಾವು ಅವತ್ತಿಂದ ಅವತ್ತೇ ಆಗಲೇಳು ಒಂದಿಟ್ಟು ನೆಮ್ಮದಿಗೆ ನಾವು 100 ರೂಪಾಯಿ ದುಡ್ದಿರತ್ತಾಗ 50 ರೂಪಾಯಿ ಉಳಿಸ್ಕೊಂಡು 50 ರೂಪಾಯಿ ತಿನ್ಕೊಂಡು ಇದೀವಿ. ಅವ್ರು ಹಂಗಲ್ಲ, 100 ರೂಪಾಯಿ ದುಡಿದ್ರೆ ಅಲ್ಲಿ 500 ರೂಪಾಯಿ ತಿಂತಾರೆ ಅಂತ ಮಜ್ಗಾರರು ಅವರು. ಹೆಂಗೋ ಇವಾಗ ಯಾಕಪ್ಪ ಸುಮ್ಮನೆ ಅಣ್ಣನ ಜೊತೆಗೆ ಹೇಳ್ತೀನಿ ನಾನು. ರಾಜು ಅವ್ರಿಗೆ ಬರ್ತಾರೇನೋ ಇವತ್ತು ಬರ್ಬೋದು ಸಾಮಾನ್ಯ. ಇವತ್ತೇನಾದರೂ ಸಾಯಂಕಾಲಕ್ಕೆ ಬಂದರೆ ಹೇಳ್ತೀನಿ.
ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗಷ್ಟೇ. ಅವ್ರ ಮಾತೆಲ್ಲ ಯಾರ ಮಾತು ಕೇಳಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ದುಡಿಮೆ ಮಾಡ್ಕೊಂಡು ಚೆನ್ನಾಗಿರೋದು ಕಲಿ ಅಷ್ಟೇ. ಅವ್ರ ಜೊತೆಗೆ ಹುಡುಗರೆಲ್ಲ ಇದ್ದಾರೆ. ಆದರೆ ಏನಂಬುತ್ತೋ ಏನೋ ನಿಮ್ಮ ಅಣ್ಣ ಹೇಳ್ತೀನಿ ನಾನು ಒಂದ್ಸತಿ. ಏನು ಮಾಡೋಕ್ಕಾಗುತ್ತೆ, ಮುನ್ನೊಬ್ಬರನ್ನ ಕರ್ಕೊಳ್ರಿ ಅಂತ ಹೇಳ್ತೀನಿ. ಅದಕ್ಕೆ ಇವಾಗ ನನಗಿವಾಗ ಅದು ಬಿಟ್ಟರೆ ಇಲ್ಲೇ ಕೆಲಸ ಮಾಡ್ಕೊಂಡಿರೋಕ್ಕೆ ಯಾವ ಕೆಲಸನೂ ಇಲ್ಲ. ಮತ್ತು ಅದನ್ನು ಕಂಪ್ಯೂಟರ್ ಸೆಂಟ್ರ್ ಮಾಡಿದ್ರು ಅಲ್ಲೇನು ಬರೋಲ್ಲ ಜನ. ಏನು ಬೈಗ ಅವ್ರು ಕೂತ್ಕೊಂಡ್ರೆ ಒಂದು 10 ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಯಾಕಂತಂದರೆ ಅದನ್ನು ಮುಚ್ಚಾಕೆ ಹೋಯ್ತು. ಅದನ್ನು ಮಾಡಿದ್ರು ಮೇಲೆ ಬಿದ್ದು, ಅದು ಆಗಲಿಲ್ಲ. ಅದಕ್ಕೆ ಮತ್ತೆ ಯಾವುದೂ ಆ ಥರದಲ್ಲಿ ಮಾಡಬಾರ್ದು ಅನ್ನೋದು. ನಾನು ಅವಾಗ ಅವ್ರ ಮಾತು ಕೇಳ್ಕೊಂಡು ಆತದ್ರಲ್ಲಿ ನಾನು ಮಾಡಲ್ಲ ಕಂಪ್ಯೂಟರ್ ಸೆಂಟ್ರ್ ಅಂತ ಹೇಳಿ ನಿಮಗೆ ಬೀಗ ಕೊಟ್ಟಾಯಿತು. ಬೀಗ ಕೊಟ್ಟಿದ್ದಕ್ಕೆ ನನಗೆ ಇವತ್ತು ಎಂಥ ಪರಿಸ್ಥಿತಿ ಬಂತು. ಯಾವುದೇ ಆಗಲಿ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ಬೋದು. ಮರ್ಮರಕ್ಕೆ ಹಾರಾಡಿದ್ರೆ ಯಾವುದು ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನನಗೆ ಹ್ಞೂನಪ್ಪ, ಈಗ 6,000 ಸಂಬಳನೇ ಆಗಲೇಳು ಒಂದೇ ತಾಗಿ ನಿಗ್ವಾಗಿ ಮಾಡಬೇಕು. ಒಂದೇ ತಾಗಿ ನೀನು ಮಾಡಿರಿ ಬಂಡವಾಳ ಹಾಕ್ತಂದು ದುಡ್ಕೊಂಡ್ರೆ ಚೆನ್ನಾಗಿ ದುಡ್ಡಾಗುತ್ತೆ. ಮರಕ್ಕೆ ನಾನು ಲಕ್ಷಗಟ್ಟಲೆ ದುಡಿತೀನಿ ಅಂತ ಹೋಗಿ ಅವ್ರಂಗೆ ಮಾಡ್ಕೊಂಡೆ ಅವ್ರಂಗೆ ಮಾಡಿರೋದು. ತಗ ಅವನು ಅವಾಗ ಬೇಲ್ದಾರ ಕೆಲಸ ಮಾಡ್ತಿದ್ದ, ಅವಾಗ ಒಂದಿಟ್ಟು ಚೆನ್ನಾಗಿ ದುಡ್ಡಾಗಿತ್ತು. ಅದಕ್ಕೇ ಆಮೇಲೆ ಬಿಡು ನಾನು ಓನರ್ ಆಗೋಣ ಅಂತ ಹೇಳಿ ಕೆಲಸ ಮಾಡ್ಸಕ್ಕೆ ನಿಂತ್ಕೊಂಡ. ಕೆಲಸ ಮಾಡಿಸ್ತಾನು ಅಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡೋದವ್ರಿಗೆಲ್ಲ. ಅದಕ್ಕೇ ಅವರು ಬುರ್ದಂಗಾದ್ರು. ಅವಾಗ ಒಟ್ಟು ಲಾಸ್ ಎದ್ದೋದ. ಅವರು ಬಲು ಮೋಸ. ಅದಕ್ಕೆ ಇವಾಗ ನನಗೆ ಅಣ್ಣ ಕೆಲಸ ಕೊಟ್ಬಿಟ್ರೆ ನಾನು ಅಣ್ಣನ ಹತ್ರ ಸುಮ್ಮನೆ ಸರಿಯಾಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿರ್ತೀನಿ. ಅದಕ್ಕೆ ಸರಿ ಆಯ್ತು, ಹೇಳು ನಿಮ್ಮ ಅಣ್ಣ ಬರಲಿ ಮಾತಾಡೋಣ. ಏನಂತಾರೆ ಕೇಳ್ತೀನಿ, ನಾನು ಹೇಳ್ತೀನಿ. ಮೊನ್ನೂ ಕರ್ಕೊಂಡು ಹೋಗ್ರಿ ನಿಮ್ಮ ಜೊತೆ ಕೆಲಸಕ್ಕೆ ಅಂತ ಹೇಳಿ ಹೇಳ್ತೀನಿ. ಹೇಳು. ಅದಕ್ಕೆ ಬೇಜಾರಾಗಬೇಡ್ರಿ. ಅದಕ್ಕೆ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದೀನಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ನಾನು ಯಾವತ್ತೂ ಇಲ್ಲೋಡು ನಾನು ನಿನ್ನ ಮೈದ್ನ ಅಂತ ಅಂದ್ಕೊಂಡಿಲ್ಲ, ನನ್ನ ಮಗ ಅಂತ ತಿಳ್ಕೊಂಡಿದ್ದೀನಿ. ಅವತ್ತು ನಿಮ್ಮ ಅಣ್ಣ ಬೇಡ ಅಂತಂದ್ರೂ ಬಿಡ್ರಿ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿ ನಾನು ಅವತ್ತು ತುಂಬ ನಿನಗೆ ಆಸೆ ಪಟ್ಟು ಈ ಥರ ಮಾಡಿದ್ರೆ ಚೆನ್ನಾಗಿರ್ತಾನೆ, ಅವ್ನಿಗೆ ಒಂದೇನೋ ಒಳ್ಳೆ ಕೆಲಸ ಇದ್ದಂಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಅಣ್ಣ ಬೇಡ ಅಂದ್ರೂ ಅವತ್ತು ಮಾಡಿದೆ. ಅವತ್ತು ನಾನು ನಿಮ್ಮ ಅಣ್ಣನ ಹತ್ರ ಎಷ್ಟು ಬೈಸ್ಕೊಂಡೆ ಗೊತ್ತಾ ನೀನು ಹಂಗೆ ಮಾಡಿದ್ದಕ್ಕೆ. ಅರ್ಥ ಆಯಿತು. ಅದಕ್ಕೆ ಬೈಬೇಕಾಗಿದ್ದೇನೆ, ಯಾಕಂದ್ರೆ ನಾನು ಹಂಗೆ ಮಾಡಿದೆ. ನಿಮಗೂ ಬೇಜಾರಾಗೈತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಬೇಡಿ. ಸರಿ ಬಿಡು, ಹೇಳ್ತಾಳೆ. ಸುಮ್ಮನೆ ಇಲ್ಲೇ ಇಪ್ಪಟ್ಟು ಕ್ಲೀನಾಗಿ ಕೆಲಸ ಮಾಡ್ಕೊಂಡಿರು. ಅವ್ರನ್ನ ಬಿಸಾಕ್ಬಿಡು, ಅವಳು ಯಾವಾಗ ಗೊತ್ತಾಳೆ ನೋಡೋಣ. ಇಲ್ಲಾಂದರೆ ಸುಮ್ಮನಿರೋ. ಅವರಾಗಿ ಅವ್ರು ಬರೋವರೆಗೂ ತಲೆ ಕೆಡಿಸಿ ಮಾಡ. ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ, ಅವ್ರ ಮನೆ ತಕ್ಕ ಹೋಗ್ಬೇಡ, ಅವರು ಸವಾಸಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಿ ನೀನು ಕೆಲಸ ಮಾಡ್ಕೊಂಡು ಇರು. ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇ. ಅವಳು ಬಂದ್ರೂ ಹಂಗೆ ಹೇಳು, ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಹೇಳ್ದಂಗೆ ಕೇಳಂಗಿದ್ರೆ ಬತ್ತೀನಿ ಅಂತ. ಸರಿ ಆಯಿತು, ಬಂದರೂ ನಾನು ಹಂಗೆ ಕಾಣ ಮೇಳೋದು. ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ನಮ್ಮ ಅಣ್ಣ ನಮ್ಮ ಅತ್ತೆ ಕೇಳ್ದಂಗೆ ಕೇಳ್ಕೊಂಡಿದ್ರೆ ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅಂತ ಹೇಳ್ತೀನಿ. ನಾನಾಗಿ ನಾನು ಕರೆಯೋಕ್ಕೆ ಹೋಗಲ್ಲ. ಅವಳಾಗಿ ಅವಳು ಬಂದ್ರೆ ನೋಡೋಣ. ಏನು ಮಾಡೋದು, ಕೆಲಸ ಎಲ್ಲೂ ಸಿಗಲಿಲ್ಲ. ಕೆಲಸ ಹುಡ್ಕೊಂಡು ಹೋಗಿದ್ದೆ, ಕೆಲಸ ಎಲ್ಲೂ ಸಿಗಲಿಲ್ಲ. ಏನು ಮಾಡೋದು, ತುಂಬ ಬೇಜಾರಾಯಿತು. ಅದಕ್ಕೆ ನಮ್ಮ ಅತ್ತಿಗೆ ಹತ್ರನೇ ಬಂದು ನಮ್ಮ ಅಣ್ಣ ಡೆಕೋರೇಟ್ ಮಾಡ್ತಾರಲ್ಲ, ಡೆಕೋರೇಟ್ ಜೊತೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ನಮ್ಮ ಅತ್ತಿಗೆನ ಕೇಳ್ಕೊತಾ ಇದ್ದೀನಿ. ಏನು ಮಾಡೋದು ಮತ್ತೆ. ಇವ್ರನ್ನ ಕೈ ಬಿಟ್ಟರೆ ನನಗೆ ಯಾರೂ ಆಗೋಲ್ಲ. ಅವ್ರನ್ನ ನಂಬ್ಕೊಂಡು ಹೋಗಿದ್ದಕ್ಕೆ ನನಗೆ ಸರಿಯಾಗಿ ಸಿಕ್ತು ಚಿಪ್ಪು. ಯಾವತ್ತೂ ಅತಿ ಆಸೆ ಪಟ್ಕೊಂಡು ಹೋಗಬಾರ್ದು. ಅತಿ ಆಸೆ ಪಟ್ಕೊಂಡು ಹೋಗಿದ್ದಕ್ಕೆ ನನಗೆ ಯಾವ ರೀತಿ ಆಯ್ತು ಅಂತ ಹೇಳಿ ನೋಡ್ತಾ ಇರ್ರಿ. ನೋಡಿದ್ರಲ್ಲ ನೀವೇನೆ ಹೆಂಗೆ ಯಾವ ರೀತಿ ನನಗೆ ಆಯಿತು ಅಂತ ಹೇಳಿ. ಅಯ್ಯೋ, ಯಾವತ್ತೂ ತುಂಬ ಅತಿ ಆಸೆ ಪಡಬಾರ್ದು. ಆಸೆ ಇರಬೇಕು. ನಾನು ಲಕ್ಷ ಬಂಡವಾಳ ಮಾಡ್ಕೋಬೋದು, ಲಕ್ಷ ದುಡಿಬೋದು ಅಂತ ಹೇಳಿ ನಮ್ಮ ಮಾವ ನಮ್ಮ ಅತ್ತೆ ಮಾತು ಕಟ್ಕೊಂಡು ಹೋಗಿದ್ದಕ್ಕೆ ಇವತ್ತು ನನಗೆ ಸರಿಯಾಗಿ ಚಿಪ್ ಸಿಕ್ತು ನನ್ನ ಕೈಗೆ. ಏನು ಮಾಡೋದು, ಅದಕ್ಕೆ ನಮ್ಮ ಅತ್ತಿಗೆನೇ ಕೇಳ್ಕೊತಾ ಇದ್ದೀನಿ ನಮ್ಮ ಅಣ್ಣನ ಹತ್ರ ಹೋಗೋಣ ಅಂತ ಕೆಲಸಕ್ಕೆ. ಅವಳನ್ನು ಬಂದರೆ ಹಂಗೆ ಇಟ್ಕೊಂತೀನಿ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮನೆಗಳವರೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅವಳು ಅಷ್ಟೇ. ನೋಡೋಣ ಏನು ಮಾಡ್ತಾಳೆ ಅಂತೇಳಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.